ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ. ನಾನು ನಿಮ್ಮ ಸಿರಿ ಕನ್ನಡತಿ. ಸ್ನೇಹಿತರೆ, ನವೆಂಬರ್ 17ರಂದು ನಡೆಯುವಂತಹ HK ಭಾಗದ 97 PDO ಹುದ್ದೆಗಳ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ತಾಯಿ ಭುವನೇಶ್ವರಿ ಮತ್ತು ತಾಯಿ ಚಾಮುಂಡೇಶ್ವರಿ ನಿಮ್ಮ ಕನಸಿನ ಹುದ್ದೆಯನ್ನು ನಿಮ್ಮ ಕೈ ಇಡಲಿ ಅಂತ ಹೇಳಿ ಹಾರೈಸ್ತೇನೆ. ಸಿರಿ ಕನ್ನಡದ ಸರ್ವ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಾರಿ ಬರೆಯುವಂಥ ನಿಮ್ಮ ಪರೀಕ್ಷೆ, ನಿಮ್ಮ ಶ್ರಮದ ಒಂದೊಂದು ಓದಿನ ಸಾಲವೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಜಯವನ್ನು ತಂದುಕೊಡಲಿ ಅಂತೇಳಿ ತುಂಬ ಮನದಿಂದ ಹಾರೈಸ್ತೇವೆ. ಹಾಗೆ ಸ್ನೇಹಿತರೆ, ಇಷ್ಟು ದಿನ ಓದಿರುವಂಥ ಎಲ್ಲ ವಿಷಯಗಳನ್ನು ಕೂಡ ಈ ಒಂದು ಪರೀಕ್ಷಾ ಹಿಂದಿನ ಸಮಯ ಪ್ರಮುಖವಾಗಿ ನೀವು ಮಾಡುವಂಥ ಕೆಲಸ ಏನಂತಂದರೆ, ನೀವು ಯಾವುದೇ ಹೊಸ ವಿಚಾರಗಳನ್ನು ತಿಳ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ಬದಲಾಗಿ ಈ ಹಿಂದೆ ನೀವು ಓದಿದಂಥ ಎಲ್ಲ ವಿಷಯಗಳನ್ನು ಕೂಡ ರಿವಿಷನ್ ಮಾಡ್ಕೊಳ್ತಾ ಬನ್ನಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ದಿನ ಓದಿರುವುದು ಒಂದು ಕಡೆ ಆದರೆ, ಪರೀಕ್ಷೆ ಹಿಂದಿನ ದಿನ ಆ ಓದಿದಂಥ ಎಲ್ಲ ವಿಷಯಗಳನ್ನು ರಿವಿಷನ್ ಮಾಡ್ಕೊಳ್ಳೋದು ಬಹುದೊಡ್ಡವಾದಂತಹ ಒಂದು ವಿಷಯವಾಗಿರುತ್ತೆ. ಹೀಗಾಗಿ ಪರೀಕ್ಷೆ ಹೋಗುವ ಹಿಂದಿನ ದಿನ ಸಂಪೂರ್ಣವಾಗಿ ಈ ಎಷ್ಟು ಓದಿರ್ತಿರಲ್ಲ ಆ ಅಷ್ಟು ವಿಷಯಗಳನ್ನು ಸರಿಯಾಗಿ ಕೂತ್ಕೊಂಡು ಒಂದು ದಿನ ಪೂರ್ತಿ ರಿವಿಷನ್ ಮಾಡ್ಕೊಳ್ತಾ ಹೋಗಿ. ಆಗ ಪರೀಕ್ಷೆಯಲ್ಲಿ ನೀವು ಸರಿಯಾಗಿ ಉತ್ತರಿಸಲಿಕ್ಕೆ, ಗೊಂದಲ ಆಗಲಾದಂತೆ ಸ್ಪಷ್ಟವಾಗಿ ಉತ್ತರ ನೀಡಲಿಕ್ಕೆ ತಯಾರಾಗ್ತೀರಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾನು HK ಭಾಗದ 97 PDO ಹುದ್ದೆಗಳ ಒಂದು ಪರೀಕ್ಷಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಕುರಿತು ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದೀನಿ. ಸೊ ಈ ಒಂದು ಪ್ರಶ್ನೆಗಳು ಹಿಂದೆ ಕೇಳಿದಂಥ ಒಂದಿಷ್ಟು ಪ್ರಶ್ನೆಗಳಾಗಿವೆ ಮತ್ತು ಕೇಳಬಹುದಾದಂಥ ಒಂದಿಷ್ಟು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಿದ್ದೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ. ಸೊ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡೋಕೆ ಬಂದರೆ, ಯಾವ ಪ್ರಕರಣದ ಅಡಿ ಗ್ರಾಮ ಪಂಚಾಯಿತಿಯಲ್ಲಿ 2 ವರ್ಷಗಳಿಗೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡಲಾಗುತ್ತದೆ? ಪ್ರಶ್ನೆ ಇನ್ನೊಮ್ಮೆ, ಯಾವ ಪ್ರಕರಣದಡಿ ಗ್ರಾಮ ಪಂಚಾಯಿತಿಯಲ್ಲಿ 2 ವರ್ಷಗಳಿಗೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡಲಾಗುತ್ತದೆ? ಸೊ 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ತಾವೆಲ್ಲ ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಪ್ರಕರಣ 199A. ಈ ಒಂದು ಭಾಗದಲ್ಲಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ 2 ವರ್ಷಗಳಿಗೊಮ್ಮೆ ತೆರಿಗೆ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಸೊ ಪ್ರಶ್ನೆ 2, ಪ್ರಕರಣ 53 ಇದು ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂತ ಕೇಳ್ತಿದ್ದಾರೆ. ಪ್ರಕರಣ 53 ಇದು ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ? ಸೊ ಆಯ್ಕೆಗಳನ್ನು ಇಲ್ಲಿ ಗಮನಿಸಿದ್ದೀರಿ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ, ಕೋರಂ ಮತ್ತು ಕಾರ್ಯವಿಧಾನದ ಕುರಿತು ಪ್ರಕರಣ 53 ನಮಗೆ ಮಾಹಿತಿಯನ್ನು ನೀಡುತ್ತದೆ. ಪ್ರಕರಣ 53 ಕೋರಂ ಮತ್ತು ಕಾರ್ಯವಿಧಾನದ ಕುರಿತು ಏನು ಮಾಡ್ತದೆ ಅಂದ್ರೆ ನಮಗೆ ಮಾಹಿತಿಯನ್ನು ನೀಡುತ್ತದೆ. ಸೊ ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸುವಂಥ ಪ್ರಕರಣ ಯಾವುದು? ಗ್ರಾಮ ಪಂಚಾಯಿತಿಗಳ ಅಧಿಕಾರ ಇರ್ಬೋದು ಮತ್ತು ಅದರ ಕಾರ್ಯವಿಧಾನಗಳನ್ನು ವಿವರಿಸುವಂಥ ಪ್ರಕರಣ ಯಾವುದು ಅಂತ ಕೇಳ್ತಿದ್ದಾರೆ. ಸೊ 4 ಆಯ್ಕೆಗಳಲ್ಲಿ ಆಪ್ಷನ್ ಸಿ, ಪ್ರಕರಣ 58. ಪ್ರಕರಣ 58ರಲ್ಲಿ ನಾವು ಗ್ರಾಮ ಪಂಚಾಯಿತಿಗಳ ಅಧಿಕಾರ ಮತ್ತು ಕಾರ್ಯವಿಧಾನಗಳನ್ನು ನಾವು ನೋಡಬಹುದು. ಸೊ ಪ್ರಶ್ನೆ 4, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಸಂಕೇತ ಸಹಾಯದಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗೆ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ 1ನೇ ಹೇಳಿಕೆ A ಒಂದು ಭಾಗದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸರ್ಕಾರವು 14ನೇ ಹಣಕಾಸು ಆಯೋಗದಡಿ ಅನುದಾನವನ್ನು ಗ್ರಾಮ ಪಂಚಾಯಿತಿಗಳಿಗೆ ನೇರವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಸೊ 1ನೇ ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ, ಸರ್ಕಾರವು 14ನೇ ಹಣಕಾಸು ಆಯೋಗದಡಿ ಅನುದಾನವನ್ನು ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಏನು ಮಾಡ್ತದೆ ಅಂದ್ರೆ ಬಿಡುಗಡೆ ಮಾಡುತ್ತದೆ ಅಂತ ಹೇಳಿದ್ದಾರೆ. ಸೊ 2ನೇ ಹೇಳಿಕೆಯೊಳಗೆ ಏನು ಹೇಳಿದ್ದಾರೆ, ಸರ್ಕಾರವು 14ನೇ ಹಣಕಾಸು ಆಯೋಗದಡಿ ಅನುದಾನವನ್ನು ಜಿಲ್ಲಾ ಪಂಚಾಯಿತಿಯಿಂದ ಬಿಡುಗಡೆ ಮಾಡಲಾಗುತ್ತದೆ. ಸೊ ಇವೆರಡು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಸಂಕೇತಗಳನ್ನು ಇಲ್ಲಿ ತಾವಿಲ್ಲಿ ಗಮನಿಸ್ತಿದ್ದೀರಿ ಅಂತ ಭಾವಿಸ್ತೇನೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ ಮಾತ್ರ ಸರಿಯಾಗುತ್ತೆ. ಆಪ್ಷನ್ 1A ಮಾತ್ರ ಸರಿ. ಅಂದರೆ ಇಲ್ಲಿ ಸರ್ಕಾರವು 14ನೇ ಹಣಕಾಸು ಆಯೋಗದಡಿ ಅನುದಾನವನ್ನು ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡುತ್ತೆ. ಸರ್ಕಾರವೇ ಈ 14ನೇ ಹಣಕಾಸು ಆಯೋಗದಡಿ ಅನುದಾನವನ್ನು ನೇರವಾಗಿ ತಾನೇ ಗ್ರಾಮ ಪಂಚಾಯಿತಿಗಳಿಗೆ ನೇರವಾಗಿ ಬಿಡುಗಡೆ ಮಾಡುತ್ತೆ. ಸೊ ಇದು ಏನಾಗುತ್ತೆ ಅಂದರೆ 1ನೇ ಹೇಳಿಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 5, ಗಾಂಧೀಜಿಯವರು ಯಾವ ಪತ್ರಿಕೆಯಲ್ಲಿ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ಪ್ರಕಟಿಸಿದರು?
ಸೊ ಗಾಂಧೀಜಿಯವರ ಒಂದು ಪರಿಕಲ್ಪನೆ ಆದದ್ದು ಗ್ರಾಮ ಸ್ವರಾಜ. ಸೊ ಈ ಒಂದು ವಿಷಯವನ್ನು ಯಾವ ಒಂದು ಪತ್ರಿಕೆಯಲ್ಲಿ ಅವರು ಪ್ರಕಟಿಸಿದರು ಅಂತ ಪ್ರಶ್ನೆಯಾಗಿದೆ. ಸೊ 4 ಆಯ್ಕೆಗಳನ್ನು ಇಲ್ಲಿ ಗಮನಿಸಿದ್ದೀರಿ. ಸರಿಯಾದ ಉತ್ತರ ಅಂತ ಬಂದಾಗ ಹರಿಜನ. ಸೊ ಹರಿಜನ ಪತ್ರಿಕೆಯಲ್ಲಿ ಅವರು ತಮ್ಮ ಒಂದು ಗ್ರಾಮ ಸ್ವರಾಜ್ ಪರಿಕಲ್ಪನೆ ಅನ್ನೋದನ್ನು ಪ್ರಕಟಣೆ ಮಾಡ್ತಾರೆ. ಸೊ ವಿಶೇಷವಾಗಿ ಪಂಚಾಯಿತಿ ಕುರಿತು ಕೇಳಬಹುದಾದಂಥ ಪ್ರಶ್ನೋತ್ತರಗಳಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರು ಕುರಿತು ಕೂಡ ಕೇಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಗ್ರಾಮ ಪಂಚಾಯಿತಿ ವಿಷಯ ಅಂತ ಬಂದಾಗ ಅಲ್ಲಿ ಗಾಂಧೀಜಿಯವರ ಪ್ರಮುಖ ಹೇಳಿಕೆಗಳನ್ನು ಕೂಡ ನಾವೇನು ಮಾಡಬೇಕಂದ್ರೆ ವಿಶೇಷವಾಗಿ ಗಮನಿಸ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿ, ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆ ಯಾರ್ದು ಅಂತೂ ಕೂಡ ಕೇಳಬಹುದು. ಹಾಗೆ ಗಾಂಧೀಜಿಯವರು ಈ ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ಪ್ರಕಟಿಸಿದಂಥ ಪತ್ರಿಕೆ ಯಾವುದು ಅಂತ ಕೂಡ ಕೇಳ್ಬೋದು. ಸೊ ಇವುಗಳಿಗೆ ಸರಿಯಾದ ಉತ್ತರಗಳನ್ನು ನೀವು ಏನು ಮಾಡಬೇಕಂದ್ರೆ ತಿಳ್ಕೊಬೇಕಾಗತ್ತೆ. ಸೊ ಪ್ರಶ್ನೆ 6, ಜವಾಹರಲಾಲ್ ನೆಹರು ನಗರ ನವೀಕರಣ ಮಿಷನ್ ಯೋಜನೆ ಜಾರಿಗೆಗೊಳಿಸಲಾದಂಥ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ. ಜವಾಹರಲಾಲ್ ನೆಹರು ಅವರ ನಗರ ನವೀಕರಣ ಮಿಷನ್ ಯೋಜನೆ ಜಾರಿಗೊಳಿಸಾದಂಥ ವರ್ಷ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ 4 ಆಯ್ಕೆಗಳಲ್ಲಿ 2005 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 2005ರಲ್ಲಿ ಜವಾಹರಲಾಲ್ ನೆಹರು ನಗರ ನವೀಕರಣ ಮಿಷನ್ ಯೋಜನೆ ಏನಾಗುತ್ತೆ ಅಂದರೆ ಜಾರಿಗೆ ಬರುತ್ತೆ. ಸೊ ಪ್ರಶ್ನೆ 7, ಗ್ರಾಮ ವಿಕಾಸ ಯೋಜನೆಯಲ್ಲಿ ಪ್ರತಿ ವಿಧಾನಸಭೆಯ ಕ್ಷೇತ್ರದಿಂದ ಎಷ್ಟು ಗ್ರಾಮಗಳನ್ನು ಆಯ್ಕೆ ಮಾಡಲಾಗುತ್ತದೆ? ಗ್ರಾಮ ವಿಕಾಸ ಯೋಜನೆಯಲ್ಲಿ ಪ್ರತಿ ವಿಧಾನಸಭೆಯ ಕ್ಷೇತ್ರದಿಂದ ಎಷ್ಟು ಗ್ರಾಮಗಳನ್ನು ನಾವು ಆಯ್ಕೆ ಮಾಡಲಾಗ್ತದೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಯ್ಕೆಗಳನ್ನು ಗಮನಿಸಿದ್ದೀರಿ. ಸರಿಯಾದ ಆಯ್ಕೆ ಅಂತ ಬಂದಾಗ 5 ಗ್ರಾಮಗಳನ್ನು. ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ನಾವು 5 ಗ್ರಾಮಗಳನ್ನು ಈ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆಯ್ಕೆಯನ್ನು ಮಾಡ್ತೇವೆ. ಸೊ ಪ್ರಶ್ನೆ 8, ರಜತ ನೈರ್ಮಲ್ಯ ಪ್ರಶಸ್ತಿಯನ್ನು ಯಾವ ಮಟ್ಟದಲ್ಲಿ ನೀಡಲಾಗುತ್ತದೆ? ರಜತ ನೈರ್ಮಲ್ಯ ಈ ಒಂದು ಪ್ರಶಸ್ತಿಯನ್ನು ಯಾವ ಮಟ್ಟದಲ್ಲಿ ನೀಡಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳಲ್ಲಿ ಗ್ರಾಮ ಮಟ್ಟ, ತಾಲೂಕು ಮಟ್ಟ, ಹಾಗೆ ಜಿಲ್ಲಾ ಮಟ್ಟ ಮತ್ತು ಈ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ಆಪ್ಷನ್ ಸಿ, ಜಿಲ್ಲಾ ಮಟ್ಟದಲ್ಲಿ ಈ ರಜತ ನೈರ್ಮಲ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡೋದನ್ನು ನಾವು ನೋಡ್ತೇವೆ. ಸೊ ಪ್ರಶ್ನೆ 9, ಇಂದಿರಾ ಆವಾಸ್ ವಸತಿ ಯೋಜನೆಯು ಪ್ರತ್ಯೇಕ ಯೋಜನೆಯಾಗಿ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ. ಇಂದಿರಾ ಆವಾಸ್ ವಸತಿ ಯೋಜನೆಯು ಪ್ರತ್ಯೇಕ ಯೋಜನೆಯಾಗಿ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನೇರವಾಗಿ ಉತ್ತರಕ್ಕೆ ಹೋಗ್ತೇನೆ. ಇಲ್ಲಿ 1996ರಲ್ಲಿ ಈ ಒಂದು ಯೋಜನೆ ನೇರವಾಗಿ ಅಂದರೆ ಪ್ರತ್ಯೇಕ ಯೋಜನೆಯಾಗಿ ಏನಾಗುತ್ತದೆ ಅಂದರೆ ಜಾರಿಗೆ ಬರುತ್ತೆ. ಇಂದಿರಾ ಆವಾಸ್ ವಸತಿ ಯೋಜನೆ ಪ್ರತ್ಯೇಕಗೊಂಡು ಯೋಜನೆಯಾಗಿ ಬಂದಂತಹ ವರ್ಷ ಯಾವುದಂತಂದರೆ 1996. ಕುಗ್ರಾಮ ಮತ್ತು ಸುವರ್ಣ ಗ್ರಾಮ ಯೋಜನೆಯ ಉದ್ದೇಶವೇನು? ಸೊ ವಿಶೇಷವಾಗಿ ಇಂಥ ಯೋಜನೆಗಳ ಕುರಿತು ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ನಾವು PDO ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಕುಗ್ರಾಮ ಸುವರ್ಣ ಗ್ರಾಮ ಯೋಜನೆಯ ಒಂದು ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ 4 ಆಯ್ಕೆಗಳನ್ನು ತಾವಿಲ್ಲಿ ಗಮನಿಸಿದ್ದೀರಿ. ಸೊ ಇಲ್ಲಿ ಕೂಡ ನಾನು ನೇರವಾದ ಉತ್ತರಕ್ಕೆ ಹೋಗ್ತೇನೆ. ಇಲ್ಲಿ ಪ್ರತಿ ತಾಲೂಕಿನ ಅತ್ಯಂತ ಹಿಂದುಳಿದ ಗ್ರಾಮವನ್ನು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸುವಂಥ ಉದ್ದೇಶವನ್ನು ಈ ಕುಗ್ರಾಮ ಸುವರ್ಣ ಗ್ರಾಮ ಯೋಜನೆಯ ಪ್ರಮುಖವಾದಂಥ ಉದ್ದೇಶವಾಗಿರುತ್ತೆ. ಏನು? ಪ್ರತಿ ತಾಲೂಕಿನ ಅತ್ಯಂತ ಹಿಂದುಳಿದ ಗ್ರಾಮವನ್ನು ಅದನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸುವುದೇ ಇದರ ಮುಖ್ಯವಾದಂಥ ಉದ್ದೇಶ. ಯಾವುದು? ಕುಗ್ರಾಮ ಸುವರ್ಣ ಗ್ರಾಮ ಈ ಒಂದು ಯೋಜನೆಯ ಪ್ರಮುಖವಾದಂಥ ಉದ್ದೇಶವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಇಂದಿರಾ ಆವಾಸ್ ಯೋಜನೆಗೆ ತಗುಲುವ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮವಾಗಿ ಯಾವ ಅನುಪಾತದಲ್ಲಿ ನೀಡುತ್ತವೆ? ಇಂದಿರಾ ಆವಾಸ್ ಯೋಜನೆಗೆ ತಗುಲುವಂಥ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮವಾಗಿ ಯಾವ ಒಂದು ಅನುಪಾತದಲ್ಲಿ ನೀಡ್ತವೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳಲ್ಲಿ 50:50, 60:40, 90:10 ಮತ್ತು 75:25 ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ 75:25. 75% ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ 25% ಏನು ಮಾಡ್ತದ ಅಂದ್ರೆ ಅದಕ್ಕೆ ತಗುಲುವಂಥ ವೆಚ್ಚವನ್ನು ಭರಿಸ್ತದ. ಸೊ ಇಂದಿರಾ ಆವಾಸ್ ಯೋಜನೆಗೆ ತಗುಲುವಂಥ ವೆಚ್ಚವನ್ನು 75% ಕೇಂದ್ರ ಸರ್ಕಾರ ಕೊಡುತ್ತಾ, 25% ರಾಜ್ಯ ಸರ್ಕಾರವೇ ಕೊಡುತ್ತೆ. ಸೊ ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿ ಹೊಂದಿರುವ ಸ್ಥಾಯಿ ಸಮಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ.
ಜಿಲ್ಲಾ ಪಂಚಾಯಿತಿ ಹೊಂದಿರುವಂಥ ಸ್ಥಾಯಿ ಸಮಿತಿಗಳ ಸಂಖ್ಯೆ ಎಷ್ಟು? ಸೊ ಆಯ್ಕೆಗಳನ್ನು ಗಮನಿಸಿದ್ದೀರಿ. 3, 4, 5, 6 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಂತ ಬಂದಾಗ 5 ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ 5 ಜಿಲ್ಲಾ ಪಂಚಾಯಿತಿ ಹೊಂದಿರುವಂಥ ಸ್ಥಾಯಿ ಸಮಿತಿಗಳ ಸಂಖ್ಯೆಯಾಗಿದೆ. ಸೊ ಪ್ರಶ್ನೆ 13, ಗ್ರಾಮೀಣ ನೈರ್ಮಲ್ಯ ಮಳಿಗೆ ಮತ್ತು ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಲು ನೀಡಲಾಗಿರುವಂಥ ಅನುವಾದವೆಷ್ಟು? ಗ್ರಾಮೀಣ ನೈರ್ಮಲ್ಯ ಮಳಿಗೆ ಮತ್ತು ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಲು ನೀಡಲಾಗಿರುವ ಎಷ್ಟು ಅಂತ ಕೇಳ್ತಿದ್ದಾರೆ. ಆಯ್ಕೆಗಳಲ್ಲಿ 2 ಲಕ್ಷ, 35 ಲಕ್ಷ, 40 ಲಕ್ಷ, 45 ಲಕ್ಷ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಂತ ಬಂದಾಗ 35 ಲಕ್ಷ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಗ್ರಾಮೀಣ ನೈರ್ಮಲ್ಯ ಮಳಿಗೆ ಮತ್ತು ಉತ್ಪಾದನಾ ಕೇಂದ್ರಗಳನ್ನು ನೀಡಲಾಗುವ ಅನುವಾದ ಎಷ್ಟಂದ್ರೆ 35 ಲಕ್ಷ. ನೆನ್ಪಿಟ್ಕೊಳ್ಳಿ. ಸೊ 14ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳಿಗಿಂತ ಗ್ರಾಮ ಸಭೆಗಳಿಗೆ ಹೆಚ್ಚಿನ ಅಧಿಕಾರವಿರಬೇಕೆಂದು ಹೇಳಿದವರು ಯಾರು? ಗ್ರಾಮ ಪಂಚಾಯಿತಿಗಳಿಗಿಂತ ಗ್ರಾಮ ಸಭೆಗೆ ಹೆಚ್ಚಿನ ಒಂದು ಅಧಿಕಾರ ಇರಬೇಕು. ಸೊ ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಆಯ್ಕೆಗಳಲ್ಲಿ ಬಲವಂತ್ ರಾಯ್ ಮೆಹ್ತಾ, ಮಹಾತ್ಮ ಗಾಂಧೀಜಿ, ಜಯಪ್ರಕಾಶ್ ನಾರಾಯಣ್ ಮತ್ತು ದೀನ ದಯಾಳು ಉಪಾಧ್ಯಾಯ ಅಂತೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳಿಗಿಂತ ಗ್ರಾಮ ಸಭೆಗೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿದವರು ಜಯಪ್ರಕಾಶ್ ನಾರಾಯಣ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಅಧಿಕಾರ ಅವಧಿ 5 ವರ್ಷ ಇರುವಂಥ ರಾಜ್ಯವಲ್ಲ? ಸೊ ಕೆಳಗೆ ಕೊಟ್ಟಂಥ ಆಯ್ಕೆಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿ ಅಧಿಕಾರ ಅವಧಿ 5 ವರ್ಷ ಇರುವಂಥ ರಾಜ್ಯವಲ್ಲ ಅಂತ ಕೇಳಿದ್ದಾರೆ. ಅದರಲ್ಲಿ ಆಯ್ಕೆಗಳಲ್ಲಿ ಕರ್ನಾಟಕ, ಕೇರಳ, ಗುಜರಾತ್, ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಗುಜರಾತ್ ರಾಜ್ಯದಲ್ಲಿ ಈ ಗ್ರಾಮ ಪಂಚಾಯಿತಿ ಅಧಿಕಾರ ಅವಧಿ 5 ವರ್ಷ ಇರುವುದಿಲ್ಲ. ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ 5 ವರ್ಷ ಇರಲಾರದಂತಹ ರಾಜ್ಯ ಯಾವುದಂದ್ರೆ ಅದು ಗುಜರಾತ್. ಸೊ ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ ಪ್ರಮುಖ 15 ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ಈ ಹಿಂದೆಯೂ ಕೂಡ ನಾನು ವಿಲೇಜ್ ಅಕೌಂಟೆಂಟ್ ಮತ್ತು PDO ಎರಡೂ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ತರಗತಿಗಳನ್ನು ಈ ಹಿಂದೆ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕನ್ನು ಕೊಟ್ಟಿರ್ತೀನಿ, ತಾವು ಹೋಗಿ ವೀಕ್ಷಣೆ ಮಾಡ್ಬೋದು. ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ವಿಚಾರಧಾರೆಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಸೊ ಸಿರಿಕನ್ನಡದ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡೋದ್ರಿಂದ ನಮ್ಮ ಚಾನಲಿಂದ ಇನ್ನಷ್ಟು ಹೆಚ್ಚಿನ ಒಂದು ತರಗತಿಗಳನ್ನು ತಾವು ನಿರೀಕ್ಷಿಸ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.